ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಫ್ರೆಂಡ್ಸ್ ಗುಡ್ ಫ್ರೈಡೇ. ಸ್ವಲ್ಪ ಜನ ಇದನ್ನು ಹಬ್ಬ ಮಾಡ್ತಾರೆ ಅಂತಾರೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳಿಗೆ ಏನು ರಜೆ ಇಲ್ಲ. ಅವಳು ಆಲ್ರೆಡಿ 11 ಗಂಟೆಗೆಲ್ಲ ನಾಷ್ಟ ಮಾಡ್ಕೊಂಡು ಪಲಾವ್ ಮಾಡಿದ್ದೆ. ನಾಷ್ಟ ಮಾಡ್ಕೊಂಡು ಬಾಕ್ಸಿಗೆ ರೆಡಿ ಮಾಡ್ಕೊಂಡು ಹೋದ್ಲು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಚೆಲೇ ವೀಡಿಯೋ ಮಾಡೋಣ ಬೆಳಕಲ್ಲಿ ಅಂತ ಅಂದ್ಕೊಂಡೆ. ಅಲ್ಲೇನಾಯಿತು ಅಂದರೆ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸದ್ದು ಫುಲ್ಲು ಸೌಂಡ್ ಕೇಳಿಸುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇಲ್ಲೇ ಒಳಗಡೆ ಬಂದು ಸೋಫಾದ ಮೇಲೆ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮದು ಡ್ರೆಸ್ಸಿಂಗ್ದು ಮಿರರು ಆ ಕಡೆಗೆ ಹೋಗುತ್ತೆ. ಆ ಕಡೆ ನಾವು ಓಡಾಡ್ತೀವಲ್ಲ, ಡೋರ್ ಆ ಕಡೆ ಬರುತ್ತೆ. ಇನ್ನು ಫ್ರೆಂಡ್ಸ್, ಬನ್ನಿ, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಇನ್ನೊಂದು ವಿಷಯ ನೋಡಿ, ಆ ಹುಡುಗಿ ತಮಿಳ್ನಾಡು ನಮ್ಮ ಇವರು ವೈಷ್ಣು ಅಂತ ಫೇಮಸ್ ಯೂಟ್ಯೂಬರ್ ಇದ್ದಾರಲ್ಲ, ಅವ್ರದ್ದು ನೋಡಿದ್ದೀರ. ಈಗಂತೂ ನೋಡಿ, ಅವ್ರು ಸತ್ತ ಮೇಲೆ ಅವ್ರ ವೀಡಿಯೋ ಇನ್ನೂ ಜಾಸ್ತಿ ಓಡ್ತಾಯಿದೆ. ಪಾಪ ಫ್ರೆಂಡ್ಸ್, ಅವರು 5 ಮಂತ್ ಪ್ರೆಗ್ನೆಂಟು. ಅವ್ರ ಗಂಡ ಅದು ಏನು ಮಾಡಿ ಸಾಯಿಸಿದಾರೆ ಇನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್, ಅವ್ರ ವೀಡಿಯೋ ನೋಡ್ತಾಯಿದ್ರೆ ಮನಸ್ಸಿಗೆ ಒಂಥರ ತುಂಬಾ ಬೇಜಾರಾಗುತ್ತೆ. ಯಾಕೆ ಗೊತ್ತಾ ನೋಡಿ, ಸ್ವಲ್ಪ ಹೆಣ್ಮಕ್ಳಾಗಲಿ ಎಲ್ಲರೂ ಆಗಲಿ ಹುಟ್ಟಿದಾಗಿಂದನೂ ಸ್ವಲ್ಪ ಕಷ್ಟನೇ ಅನುಭವಿಸ್ಬೇಕಾಗುತ್ತೆ ಹೆಣ್ಮಕ್ಳು. ಯಾರು ಈ ಪ್ರಪಂಚದಲ್ಲಿ ನಾನು ತುಂಬ ಸುಖವಾಗಿದ್ದೀನಿ, ನನಗೇನು ಚಿಂತೆನೇ ಇಲ್ಲ. ಫ್ರೆಂಡ್ಸ್, ನಾವು ಅನ್ಕೋಬೋದು ದುಡ್ಡಿದ್ರೆ ಮನುಷ್ಯ ತುಂಬಾ ಸುಖವಾಗಿರ್ತಾನೆ, ತುಂಬಾ ಚೆನ್ನಾಗಿರ್ತಾನೆ, ಅವ್ನಿಗೇನು ಚಿಂತೆನೇ ಇಲ್ಲ, ಅವ್ನಿಗೆ ಯಾವುದು ಟೆನ್ಷನ್ ಇರಲ್ಲ. ಅಯ್ಯೋ ಅವ್ರಿಗೇನಪ್ಪ ಶ್ರೀಮಂತರು ಅಂತೀವಿ. ಆದರೆ ಫ್ರೆಂಡ್ಸ್, ಒಂದು ಮಾತಂತರೂ ನಿಜ ತಿಳ್ಕೊಳ್ಳಿ, ಯಾವತ್ತು ದುಡ್ಡು ಜಾಸ್ತಿ ಇರುತ್ತೋ ಅವ್ರಿಗೆ ಒಂದು ಸ್ವಲ್ಪನೂ ನೆಮ್ಮದಿ ಇರಲ್ಲ. ಇನ್ನೊಂದು ವಿಷಯ ಗೊತ್ತಾ, ನಮ್ಗೆ ಎಷ್ಟು ದುಡ್ಡು ಕಮ್ಮಿ ಇರುತ್ತೋ ನಮ್ಮ ಜೀವನ ಅಷ್ಟು ಕಲರ್ಫುಲ್ಲಾಗಿರುತ್ತೆ, ನಾವೆಲ್ಲ ಅಷ್ಟು ನೆಮ್ಮದಿಯಾಗಿರ್ತೀವಿ. ಒಂದು ಸಂಬಳದ ವಿಷಯ ಆಗಿರ್ಬೋದು, ಒಂದು ಮನೆ ವಿಷಯನೇ ಆಗಿರ್ಬೋದು, ಯಾವಾಗಲೇ ಆಗಲಿ ಫ್ರೆಂಡ್ಸ್, ಒಂದು ಮನುಷ್ಯ ಸ್ವಲ್ಪ ಟೆನ್ಷನ್ ಇರಲೇಬೇಕು. ಅಯ್ಯೋ ನಾಳೆ ಏನಪ್ಪ, ಇವತ್ತೇನಪ್ಪ ಅನ್ನೋದನ್ನು ನಾವು ಅಂದ್ಕೊಂಡು ಬದುಕುವಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ನಾನು ದುಡ್ಡು ಐತಲ್ಲ ನನ್ನ ಹತ್ರ, ನಾನು ಚೆನ್ನಾಗಿರ್ತೀನಿ ಅಂತಾರೆ. ಖಂಡಿತ ಫ್ರೆಂಡ್ಸ್, ನನ್ನ ಕಣ್ಮುಂದೆ ನಾನು ನೋಡಿರೋ ರಿಯಲ್ ಸ್ಟೋರಿನೇ ಹೇಳ್ತೀನಿ. ಹಣ ಜಾಸ್ತಿ ಇದ್ರೂ ಅವ್ರಿಗೆ ಅಷ್ಟೊಂದು ಚಿಂತೆ ಇರುತ್ತೆ, ಅಷ್ಟೊಂದು ಅವರು ಸ್ಟ್ರಗಲ್ ಮಾಡಿನೇ ಸಂಪಾದನೆ ಮಾಡಿರ್ತಾರೆ. ಆದರೆ ಹಣ ಬಂದ ಮೇಲೆ ಅವ್ರಿಗೆ ನೆಮ್ಮದಿನೇ ಇರಲ್ಲ ಫ್ರೆಂಡ್ಸ್, ರಿಯಲ್ ಲೈಫಲ್ಲಿ. ಹಂಗಾಗಿ ನಾನು ಹೇಳೋದು ನಾನು ನೋಡಿರೋದು. ಹಂಗಾಗಿ ನೋಡಿ, ಆ ಹುಡುಗಿ ಪಾಪ ಎಷ್ಟೊಂದು ಯೂಟ್ಯೂಬಲ್ಲೇ ಅವಳು ಲಕ್ಷಾಂತರ ರೂಪಾಯಿ ದುಡಿಯುವಾಗ ನೋಡಿ, ಅವಳು ಗಂಡ ನೋಡಿದ್ರೆ ವಿಷ ಕುಡ್ದಿದ್ದ, ಮದುವೆ ಅವಳನ್ನೇ ಆಗಬೇಕು ಅಂತಾರೆ. ಆದರೆ ಆ ಟೈಮು ಅವನಿಗೇನು ಅನ್ನಿಸ್ತು, ಆ ಯಮನೇ ಅವನ ರೂಪದಲ್ಲಿ ಬಂದಿದ್ನೋ ಏನೋ ಗೊತ್ತಿಲ್ಲ. ನೋಡಿ, 5 ಮಂತ್ ಪ್ರೆಗ್ನೆಂಟ್, ಬೇರೆ ಮೊದಲೊಂದು ಮಗು ಇದೆ. ಏನೋ ಅವಳು ಹಣೆಬರ ಫ್ರೆಂಡ್ಸ್. ಈಗೆಲ್ಲ ವೀಡಿಯೋದಲ್ಲೂ ಅವಳು ನಗು ಮುಖ ನೋಡ್ತಾಯಿದ್ರೆ ಒಂಥರ ಮನಸ್ಸಲ್ಲಿ ಏನು ಅನಿಸುತ್ತೆ ಗೊತ್ತಾ, ಇಷ್ಟೇನಾ ಈ ಮನುಷ್ಯನ ಜೀವನ, ದೇವ್ರಿಗಾದರೂ ಆ ಕ್ಷಣ ಕರುಣೆ ಬರಲಿಲ್ವಾ ಅಂತ ನಾವು ಅನ್ಕೋತೀವಿ. ಆದರೆ ಫ್ರೆಂಡ್ಸ್, ನಮ್ಮ ಋಣ ಈ ಭೂಮಿ ಮೇಲೆ ಎಷ್ಟು ದಿವಸ ಅಂತ ನಾವು ಬರ್ಸ್ಕೊಂಡು ಬಂದಿರ್ತೀವೋ, ಅದೇನಾದರೂ ನಮಗೆ ಗೊತ್ತಿದ್ದಿದ್ರೆ ನಮ್ಮನ್ನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಈ ಭೂಮಿ ಮೇಲೆ ಎಷ್ಟು ದಿವಸ ಬದುಕ್ತೀವಿ, ಎಷ್ಟು ದಿವಸ ಇರ್ತೀವಿ ಅನ್ನೋದನ್ನು ಆ ದೇವರು ನಮಗೆ ಯಾವತ್ತೂ ಗೊತ್ತಾಗೋ ಹಾಗೆ ಮಾಡಲಿಲ್ಲ ಫ್ರೆಂಡ್ಸ್. ನಮ್ಮದು ಒಂದು ಊಟ ಅಡುಗೆ ಮಾಡಬೇಕಾ ನಮ್ಮಿಷ್ಟಂಗೆ ಮಾಡ್ಬೋದು ಅಷ್ಟೇ. ಬೈ ಚಾನ್ಸ್ ಫ್ರೆಂಡ್ಸ್, ನಾವೇನಾದರೂ ನಮ್ಮಿಷ್ಟ ಥರ ಅಡುಗೆ ಮಾಡಿದ್ರೂ ಅದು ತಿನ್ನೋಕ್ಕೆ ನಮ್ಗೆ ಋಣ ಇದ್ರೇ ಮಾತ್ರನೇ. ಇಲ್ಲಾಂದರೆ ಮತ್ತೆ ಅದು ಯಾವ ಕಡೆಗೋ ಬೇರೆ ಹೋಗುತ್ತೆ, ಅದನ್ನು ನಮ್ಗೆ ಒಂದೊಂದು ಸಲ ತಿನ್ನೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್, ನಿಜವಾಗ್ಲೂ ಅವಳು ವೀಡಿಯೋ ನೋಡ್ತಾಯಿದ್ರೆ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಆ ಹುಡುಗಿ ಅಷ್ಟು ಆಕ್ಟಿವ್ ಆಗಿದ್ದಾಳೆ, ಮತ್ತು ಇನ್ನೂ ಚಿಕ್ಕ ಏಜು. ಅವಳನ್ನ ನೋಡಿದ್ರೆ ಇನ್ನೂ ಮ್ಯಾರೇಜೇ ಆಗಿಲ್ವೇನೋ ಅಂತ ಅನಿಸುತ್ತೆ. ಆಲ್ರೆಡಿ ಯೂಟ್ಯೂಬಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲ ಕಡೆ ಅವ್ರದ್ದು ವೀಡಿಯೋ ಹರಿದಾಡ್ತಾ ಇದೆ. ಅವರು ತಮಿಳಲ್ಲಿ ಇಷ್ಟು ದಿವಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ತಮಿಳಲ್ಲೇ ಫ್ರೆಂಡ್ಸ್, ಎಲ್ಲ ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಓಪನ್ ಮಾಡಿದ್ರೆ ಪಾಪ ಅವಳದೇ ಬರುತ್ತೆ. ಅಯ್ಯೋ, ಅವಳ್ದು ನೋಡಿದ್ರೇ ಮನಸ್ಸಿಗೆ ನಾನಂತೂ ಫ್ರೆಂಡ್ಸ್, ಆ ಹುಡುಗಿಗೆ ಹಂಗೆ ಆದಾಗಿಂದ ಡೈಲಿ ಒನ್ ಟೈಮ್ ಅವ್ಳ ಫೋಟೋ ನೋಡ್ತೀನಿ. ಮನಸ್ಸಲ್ಲಿ ಅನ್ಕೋತೀನಿ, ಇಷ್ಟೇ ಅಲ್ವಾ ಈ ಮನುಷ್ಯನ ಜೀವನ. ಆ ಹುಡುಗಿ ಎಲ್ಲ ಕಡೆ ವೀಡಿಯೋ ಮಾಡಿದ್ದಾರೆ, ಬಸ್ ಸ್ಟಾಪಲ್ಲಿ ಮತ್ತು ರೋಡಲ್ಲಿ ಫ್ರೆಂಡ್ಸ್. ಒಂಥರ ಹೆಂಗೆ ಅಂದರೆ ಅದು ಒಂಥರ ಅವ್ರದ್ದು ನೋಡಿ, ಒಂದು ಮನುಷ್ಯಂದು ವೀಡಿಯೋ ಏನಾದರೂ ಇಟ್ಟಾಯಿತು ಅಂದರೆ ಜನ ಕಾಯ್ತಾ ಇರ್ತಾರೆ. ಅವ್ರು ಯಾವುದೇ ಥರ ವೀಡಿಯೋ ಹಾಕಲಿ ಅವ್ರದ್ದು ನೋಡಬೇಕು ಅವ್ರ ವೀಡಿಯೋನ ಅಂತ ಕಾಯ್ತಾ ಇರ್ತಾರೆ. ಹಂಗಾಗಿ ಫ್ರೆಂಡ್ಸ್, ಏನೋ ನನಗೆ ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್, ನಾನು ಹೇಳಿದೆ. ನೋಡಿಲ್ಲ ಅಂದ್ರೂ ಬೇಕಾದರೆ ನೋಡಿ, ಯೂಟ್ಯೂಬಲ್ಲಿ ಅವಳ ಮುಖ ಎಷ್ಟು ಚೆನ್ನಾಗಿದೆ. ಅವಳು ಜಾಸ್ತಿ ಮೇಕಪ್ ಮಾಡಲಿಲ್ಲ ಅಂದರೂ ಆ ಹುಡುಗಿ ಅಷ್ಟು ಲಕ್ಷಣವಾಗೈತೆ. ಪಾಪ ಅವ್ರ ತಾಯಿ ನೋವಂತೂ ಹೇಳಲೇಬಾರ್ದು, ನೋಡಲೇಬಾರ್ದು ತಾಯಿ ಸಂಕಟನ ನಿಜವಾಗ್ಲೂ ಫ್ರೆಂಡ್ಸ್. ಯಾಕೆ ಗೊತ್ತಾ, ಈಗ ನೋಡಿ ಹೊಟ್ಟೆಲಿ ಒಂದು ಮಗು ಇದೆ, ಅವರು ಇದ್ದರು ಅಂತ ಹೇಳ್ತಾರೆ, ಅವರು ಅಲ್ಲೇ ಮಲ್ಕೊಂಡಿದ್ರು ಹೊರಗಡೆ ಅಂತಾರೆ. ಏನೋ ಫ್ರೆಂಡ್ಸ್, ಅವನು ಸಿಕ್ಕಿದ್ದಾನೆ.
ಮತ್ತು ಅವನು ಜೈಲಲ್ಲೇ ಇರಬೇಕು ಫ್ರೆಂಡ್ಸ್. ಎಲ್ಲರೂ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಇನ್ನು ಆ ಹುಡುಗಿ ಸತ್ತಾಗಂತೂ ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ ಫ್ರೆಂಡ್ಸ್. ಒಂದು MLA ಸತ್ರೂ ಅಷ್ಟೊಂದು ಜನ ಬರಲ್ವೇನೋ, ಅಷ್ಟು ಜನ ಬಂದಿದ್ದಾರೆ ನೋಡಿ. ಎಂಥ ಜೀವನ ಈ ಮನುಷ್ಯಂದು. ಹಿಂಗೆ ಆ ಹುಡುಗಿ ನೋಡಿ ಮನಸ್ಸಲ್ಲೇ ಯಾವತ್ತೂ ಅವಳಿಗೆ ಹಂಗೆ ಅಂದ್ಕೊಂಡಿರಲಿಲ್ಲ, ನಾನು ಇವತ್ತೇ ಸತ್ತೋಗ್ತೀನಿ, ನಾಳೆನೇ ಸತ್ತೋಗ್ತೀನಿ ಅಂತ ಅವಳ ಮನಸ್ಸಲ್ಲೂ ಇರಲಿಲ್ಲ ಫ್ರೆಂಡ್ಸ್. ಯಾವಾಗ ಬೇಕಾದರೂ ಈ ಸಾವು ಯಾವ ರೀತಿ ಬೇಕಾದರೂ ಬರ್ಬೋದು, ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಹೇಳೋಕ್ಕೂ ಆಗಲ್ಲ, ನಮಗೆ ಅದು ಅನಿಸೋದು ಇಲ್ಲ. ಇಷ್ಟೇ ಈ ಮನುಷ್ಯನ ಜೀವನ ಅನ್ಕೋಬೇಕು. ಅಷ್ಟು ಬಿಟ್ಟರೆ ಫ್ರೆಂಡ್ಸ್ ನಾವು ನಾಳೆನೇ ಸಾಯ್ತೀವಿ, ಯಾವಾಗ ಸಾಯ್ತೀವಿ ಅಂತ ನಾವೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ನಾವು ಇವತ್ತು ಏನು ತಿಂದು ಏನು ಊಟ ಮಾಡಿರ್ತೀವೋ ಅದೇ ನಮ್ಮದು ಅಂತ ಅನ್ಕೋಬೇಕು. ಏನು ಫ್ರೆಂಡ್ಸ್, ಅವಳ ಬಗ್ಗೆ ಇಷ್ಟು ಹೇಳಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ಯಾಕೆ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ಫ್ರೆಂಡ್ಸ್, ಈಗ ತಲೆಗೆ ಸ್ನಾನ ಮಾಡ್ಕೊಂಡ್ರೆ ಫುಲ್ ಬಿಸಿಲಲ್ಲಿ ಹೋಗ್ಬೇಕಲ್ಲ, ಎಲ್ಲ ಒಂಥರ ಇದೆ. ಅದಕ್ಕೆ ಸಾಯಂಕಾಲ ಬೇಕಾದರೆ ಮಾಡ್ಕೊಳಕ್ಕಾಗುತ್ತೆ. ಬಂದು ನಾನು ಬರೋದು ಲೇಟು, ಆ ಟೈಮಲ್ಲಿ ಹೆಂಗೂ ಸೆಕೆ ಜಾಸ್ತಿ ಇರುತ್ತಲ್ಲ, ಮೈಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಆಲ್ರೆಡಿ ಆಫೀಸ್ಗೆ ಹೋಗಾಯ್ತು ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ಅವಳು ಪೂಜೆ ಇವತ್ತು ಅವಳೇ ಮಾಡಿದ್ದಾಳೆ, ನಾನೇನು ಮಾಡಲಿಲ್ಲ. ನಾನು ಬರೀ ಹಂಗೆ ದೇವರಿಗೆ ಕೈ ಮುಗ್ದೆ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಎದ್ದಾಗಲೇ 7 ಗಂಟೆ 7 ಕಾಲ ಆಗೋಗಿತ್ತು ಫ್ರೆಂಡ್ಸ್. ಆವಾಗ ಎದ್ದು ನಾನು ಇನ್ನು ನೀರು ಬರ್ತಾಯಿತ್ತು. ಇವತ್ತೇನು ಬಟ್ಟೆ ವಾಶ್ ಮಾಡಲಿಲ್ಲ. ಏನು ನಾಷ್ಟ ನನ್ನ ಮಗಳು ನೆನ್ನೆನೇ ಹೇಳಿದ್ದು, ಮಮ್ಮಿ ಹೋಟೆಲ್ ಸ್ಟೈಲ್ ಥರ ಪಲಾವ್ ಮಾಡು ಅಂತ. ಏನು ಹೋಟೆಲ್ ಸ್ಟೈಲು ಅಂದರೆ ಸ್ವಲ್ಪ ರುಬ್ಬಿ ಮಾಡೋದು. ನಾನು ಬೇರೆ ಟೈಮಲ್ಲಿ ಹಂಗೆ ಎಲ್ಲನೂ ಮಸಾಲೆ ಹಾಕಿ ಮಾಡ್ತೀನಿ. ಅದಕ್ಕೆ ಫ್ರೆಂಡ್ಸ್ ಪಲಾವ್ ಮಾಡಿ ಮಜ್ಜಿಗೆ ಹುಳಿ ಮಾಡಿದೆ. ಇನ್ನು ಜ್ಯೂಸ್ ಮಾಮೂಲಿ ನಲ್ಲಿಕಾಯಿ ಮತ್ತು ಲೆಮೆನ್ನು, ನಮ್ಮಿಬ್ರಿಗೂ ಈಗ ಅವಳು ಡೈಲಿ ಇದೇ ಜ್ಯೂಸ್ ಕುಡಿತಾವಳೆ ಮಾಡಿದೆ. ಇನ್ನು ಫ್ರೆಂಡ್ಸ್ ಪಾತ್ರೆ ಇತ್ತು, ಅವಳೇ ನೆನ್ನೆ ನಾನು ಬರೋಷ್ಟರಲ್ಲಿ ಪಾತ್ರೆ ತೊಳೆದಿದ್ಲು. ನಮ್ಮದು ಇನ್ನೂ ವಾಶ್ ಬೇಷನ್ದು ಪೈಪ್ ತಂದು ಹಾಕಬೇಕು. ಅಳತೆ ಅದು ಸರಿಯಾಗಿ ಇನ್ನದು ಬಂದಿಲ್ಲ ಅಂದರೂ ಕೊಟ್ಟು ಬಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ನೀವು ಏನೇ ತಿನ್ನಿ ಏನೇ ಮಾಡಿ ಫ್ರೆಂಡ್ಸ್, ಈ ಬಿಸಿಲಲ್ಲಿ ಸೆಕೆ ಅಂತೂ ಸಹಿಸೋಕ್ಕಾಗ್ತಾ ಇಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಏನು ಮಾಡೋದು ಫ್ರೆಂಡ್ಸ್, ಏನು ಮಾಡೋ ಹಾಗಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನಾನು ಇನ್ನೇನು ಮಾಡಲಿಲ್ಲ. ಮೇಲೆ ಗಿಡಕ್ಕೆ ಅವಳೇ ನೀರು ಹಾಕ್ಬಂದು ನಾನು ಮೇಲೆ ಹತ್ತಲಿಲ್ಲ. ಇನ್ನು ದಾಸವಾಳ 2 ಹೂವು ಬಿಟ್ಟಿತ್ತಂತೆ, ಕಣಗ್ಲು ಹೂವು ಬಿಟ್ಟಿದೆ ಮೇಲೆ, ಕುಯ್ಕೊಂಡು ಬಂದು ಮಡಿಸಿದ್ದಾಳೆ ಫೋಟೋಕ್ಕೆ. ಇನ್ನು ಬಟ್ಟೆ ಐರನ್ ಮಾಡ್ಕೊಂಡೆ. ಇನ್ನು ಬಟ್ಟೆ ಏನು ವಾಶ್ ಮಾಡಲಿಲ್ವಲ್ಲ. ಇನ್ನು ಅವಳು 11 ಗಂಟೆ 11:30 ಓದ್ಲು. ಇನ್ನು ನಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ನಂದು ಬಟ್ಟೆ ಐರನ್ ಆಯಿತು. ಇನ್ನು ಫ್ರೆಂಡ್ಸ್, ನನ್ನ ಗಾಡಿಗೆ ಹ್ಯಾಂಡ್ಲ್ ಐತಲ್ಲ, ಆ ಹಳೆ ಹ್ಯಾಂಡ್ಲ್ ಹಾಕ್ಸಿರೋದು ಯಾಕೋ ಕೈ ನೋವು ಬರ್ತಾಯಿದೆ. ಇವತ್ತು ಅದನ್ನು ಹೋಗ್ಬೇಕಾದ್ರೆ ಹಾಕಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ಗುಡ್ ಫ್ರೈಡೇ, ಸ್ವಲ್ಪ ಜನ ರಜೆ ತಗೊಂಡಿದ್ದಾರೆ. ಹಂಗಾಗಿ ಗುಡ್ ಫ್ರೈಡೇ ಅಂದರೆ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ಜನ ಅದೇನೋ ಹಬ್ಬ ಮಾಡ್ತಾರೆ ಅಂತಾರೆ, ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿದು ಬ್ಲೌಸ್ ಇದೇನಲ್ಲ ನಿಮಗೆ ಗೊತ್ತು. ಇದು ನಾನು ಹೋದ ವರ್ಷ ಈಗ 3 ವರ್ಷದ ಬರ್ತಡೇ ಸ್ಯಾರಿ ಇದು. ನಾನು ಈ ಥರ ಹೂವು ಇತ್ತು ಆ ಕೇರಳ ಸ್ಯಾರಿ ಥರದಲ್ಲಿ. ಆದರೆ ಇದನ್ನು ನಾನು ನಮ್ಮ ಟೈಲರ್ ಫ್ರೆಂಡ್ಸ್, ನಾವು ಯಾವ ಥರ ಹೇಳ್ತೀವಿ ಆ ಥರ ನೋಡಿ. ನಾನು ಅವ್ರಿಗೆ ಹೇಳಿದೆ, ಈ ಥರ ಮರ ಬರುತ್ತಲ್ಲ ಗಿಡದ ಥರನೇ ಅಣ್ಣ, ನನಗೆ ಇದೊಂದು ಹೂವು ಹಾಕ್ಕೊಡ್ಬೇಕು ಅಂತ. ಸ್ಯಾರಿಲಿರೋದನ್ನು ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಸೇಮ್ ಅದೇ ಥರ ಪ್ಯಾಟರ್ನ್ ಹೂವನ್ನು ಬಿಡಿಸ್ಕೊಟ್ಟಿದ್ರು ನಮ್ಮ ಟೈಲರ್. ನಿಜವಾಗ್ಲೂ ಫೇಮಸ್ಸು. ನಾನು ಇದೇ ಥರ ಬೇಕು ಅಂತಿದ್ದೆ ನೋಡಿ. ಇದು ಬಂದಿಲ್ಲ ಅದರಲ್ಲಿ. ಆಮೇಲೆ ಇದು ವರ್ಕು ಇದೆಲ್ಲ 1800 ಆಗಿತ್ತು ಈ 3 ಇಯರ್ಸು. ಆಮೇಲೆ ಇನ್ನು ಇದು ಫ್ರೆಂಡ್ಸ್ ಕಾಟನ್ ಸ್ಯಾರಿ. ನಾನು ಹೇಳಿದ್ನಲ್ಲ ನಿಮಗೆ ನಾನು ಮಡಗಿತಾರೆ ಬ್ಲೌಸ್ ಎಲ್ಲ ಸ್ವಲ್ಪ ಟೈಟ್ ಆಗಿದೆ ಅಂತ, ಹಂಗಾಗಿ ನಾನು ಆ ಬ್ಲೌಸ್ ಹಾಕೊಂಡಿಲ್ಲ. ಅದನ್ನು ಡಿಸೈನಾಗಿ ಹೊಲಿಸಿದ್ದೀನಿ ನೋಡಿ. ಸೆರಗಿನ ಈ ಥರ ಕುಚ್ಚು, ನಾನು ಅದು ಜಾಸ್ತಿ ಉದ್ದ ಇತ್ತು ಕುಚ್ಚು, ಅದನ್ನು ನಾನು ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಅಷ್ಟುದ್ದ ಕುಚ್ಚು ಇಷ್ಟ ಆಗಲ್ಲ. ನನ್ನ ಮಗಳು ಯಾವಾಗಲೂ ಹೇಳ್ತಾಳೆ, ಮಮ್ಮಿ ಅವ್ರು ಕೊಟ್ಟಿರೋದೇನಕ್ಕೆ ನೀನೆಲ್ಲ ನಿಂಗೆ ಕಟ್ ಮಾಡ್ತೀಯ ಅಂತ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಅಷ್ಟು ದೊಡ್ಡ ಕುಚ್ಚು ಇಷ್ಟ ಆಗಲ್ಲ. ಇನ್ನು ಫ್ರೆಂಡ್ಸ್, ನಾನು ಮಾಮೂಲಿ ನಂದು ಇನ್ನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಲ್ಲ ಫ್ರೆಂಡ್ಸ್. ಈ ಆಗಸ್ಟ್ ಬಂದರೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿ 2 ಇಯರ್ಸ್ ಆಗುತ್ತೆ. ಹೋದ ವರ್ಷವೇ ನಂದು 3,000 ಆಗಿತ್ತು. ಇನ್ನೊಂದು 1,000 ಕಷ್ಟಪಟ್ಟು ವಾಚ್ ಅವರ್ಸ್ ಮಾಡ್ಕೊಬೋದಿತ್ತು. ಆ ಟೈಮಲ್ಲಿ ಫ್ರೆಂಡ್ಸ್ ನಂದು ಕೆಲಸದ ಬಿಜಿ ಅದು ಇದು ಅಂತ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಅದಾಗಲೂ ಇಲ್ಲ. ಬಿಡಿ ಫ್ರೆಂಡ್ಸ್, ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋ ಹಾಗಿಲ್ಲ. ಅಂತೂ ಇಂತು ಫ್ರೆಂಡ್ಸ್, ಈ ನಡುವೆ ನಾನು ಡೈಲಿ ಒಂದಾದರೂ ವೀಡಿಯೋ ಹಾಕಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು, ಏನೇ ಕಷ್ಟ ಆದರೂ ಡೈಲಿ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ, ನಮಗೆ ಆಗಲಿ ನಿಮಗೆ ಆಗಲಿ ಬೇಗ ವಾಚ್ ಅವರ್ಸ್ ಆಗಬೇಕು ಅಂದರೆ ನೀವು ಆದಷ್ಟು ಲೈವ್ ಮಾಡ್ಕೊಳ್ಳಿ, ಫೇಸ್ ಲೈವ್ ಮಾಡ್ಕೊಳ್ಳಿ. ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಬ್ಯಾಕ್ ಸೈಡು ಓಪನ್ ಮಾಡಿರ್ತೀನಿ ಅಷ್ಟೇ ಫ್ರೆಂಡ್ಸ್. ಫೇಸ್ ಲೈವ್ ಮಾಡ್ಕೊಳ್ಳಿ ಮತ್ತು ರೀಲ್ಸ್ ಮಾಡಿ, ಆಗ ನಮಗೆ ಸಬ್ಸ್ಕ್ರೈಬರು ಬರ್ತಾರೆ ಮತ್ತು ವಾಚ್ ಅವರ್ಸು ಆಗುತ್ತೆ. ನಾನು ಫ್ರೆಂಡ್ಸ್ ಏನು ಮಾಡ್ತೀರಾ, ಒಂದು 2 ಮಂತ್ 3 ಮಂತ್ ವೀಡಿಯೋನೇ ಹಾಕಿರಲಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನೆನ್ನೆ ದ್ರಾಕ್ಷಿ ತಗೊಂಡೆ, ಬಾಯಲ್ಲೇ ಯಾಕೋ ಒಣಗ್ತಾ ಇದೆ, ಮಾಡಿರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಅದು ನನಗೆ ಇನ್ನೊಂದೇ 1,000ದಲ್ಲಿತ್ತು. ನಾನು ಖುಷಿಯಾಗಿದೆ. ಆಮೇಲೆ ಫ್ರೆಂಡ್ಸ್, ನಂಗೆ ಯೂಟ್ಯೂಬಿಂದ 4,000 ವಾಚ್ ಅವರ್ಸ್ ಆಗೈತೆ, ಕಂಗ್ರ್ಯಾಚುಲೇಷನ್ ಅಂತಲೂ ಬಂದಿತ್ತು. ಆಮೇಲೆ ನಾನು ಯೂಟ್ಯೂಬರ್ಸ್ ಹತ್ರ ಚೆಕ್ ಮಾಡಿದೆ, ಇಲ್ಲ ಮೇಡಮ್ ನಿಮ್ದು ಇನ್ನೂ ಆಗಿಲ್ಲ. ಈಗೇನಿಲ್ಲ ಫ್ರೆಂಡ್ಸ್, ಚೆಕ್ ಮಾಡೋರಿದ್ದಾರೆ, ನಮ್ಮ ಚಾನಲ್ ಏನಾಗಿದೆ ಅಂತ ಚೆಕ್ ಮಾಡಿಕೊಡ್ತಾರೆ ಅಮೌಂಟ್ ಕೊಟ್ಟರೆ. ಎಲ್ಲರೂ ಯಾರು ಏನು ಹಾಗೆ ಕೆಲಸ ಮಾಡಲ್ಲ. ಹಂಗಾಗಿ ಫ್ರೆಂಡ್ಸ್, ಇನ್ನೂ ಆಗಿಲ್ಲ. ಆದಾಗ ನಾನು ನಿಮ್ಗೆ ಹೇಳ್ತೀನಿ, ನಂದು ಮಾನಿಟೇಷನ್ ಆಗಬೇಕು ಅಂದರೆ ಇನ್ನೂ 4,000 ವಾಚ್ ಅವರ್ಸ್ ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ನಂದು ಆಗಿದೆ ಅಂತ ಹೇಳ್ಕೋಬೇಕು.
ಆದಾಗ ಆ ವಿಷಯನ ನಿಮಗೆ ಖಂಡಿತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ಡೈಲಿ ರೋಟೀನ್ ಇಷ್ಟೇ ಆಗಿದ್ದು. ಇನ್ನು ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.